40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಉಗ್ರ ಲಿಸ್ಟ್ಗೆ ಬಿಷ್ಣೋಯ್ ಗ್ಯಾಂಗ್. ಭಾರತ ಕೆನಡಾ ನಡುವೆ ಉದ್ವಿಗ್ನತೆ. ಬೆಳೆದು ಬಂದಿದ್ದ ಹೇಗೆ ಈ ಭಯಾನಕ ಗ್ಯಾಂಗ್ಸ್ಟರ್? ನಮಸ್ಕಾರ ಸ್ನೇಹಿತರೆ, ಲಾರೆನ್ಸ್ ಬಿಷ್ಣೋಯ್ ಕಳೆದ ಕೆಲ ವರ್ಷಗಳಿಂದ ಭಾರತದಲ್ಲಿ ತೀವ್ರ ಸದ್ದು ಮಾಡ್ತಿರೋ ಹೆಸರು. ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್, ಅಷ್ಟೇ ದೊಡ್ಡ ಮಟ್ಟದಲ್ಲಿ ವಿರೋಧಿಗಳನ್ನ ಹೊಂದಿರೋ ಗ್ಯಾಂಗ್. ಈಗ ಇದೇ ಲಾರೆನ್ಸ್ ಬಿಷ್ಣೋಯ್ ಗುಂಪಿಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಭಾರತ ಮೂಲದ ಈ ಬಿಷ್ಣೋಯ್ ಗ್ಯಾಂಗ್ ಅನ್ನ ಕೆನಡಾ ಉಗ್ರ ಸಂಘಟನೆ ಅಂತ ಘೋಷಿಸಿದ್ದು ತೀವ್ರ ಕೋಲಾಹಲ ಸೃಷ್ಟಿಯಾಗಿದೆ. ಒಂದ್ ಕಡೆ ನಿಮ್ಮ ನೆಲದಲ್ಲಿರೋ ಖಲಿಸ್ತಾನಿಗಳನ್ನ ನಿರ್ನಾಮ ಮಾಡಿ ತಕ್ಷಣ ನಮಗೆ ಹಿಡ್ಕೊಡಿ ಅಂತ ಭಾರತ ಕೆನಡಾಗೆ ಒತ್ತಾಯ ಮಾಡ್ತಾ ಇದ್ರೆ, ಇದರ ಮಧ್ಯೆ ನಿಮ್ಮ ನೆಲದಲ್ಲೂ ನಮಗೆ ಬೇಕಾಗಿರೋ ಉಗ್ರರಿದ್ದಾರೆ ಅನ್ನೋ ತರ ಕೆನಡಾ ಈ ನಿರ್ಧಾರ ತಗೊಂಡಿದೆ. ಅಜಿತ್ ದೋವಲ್ ಮತ್ತು ಕೆನಡಾ NSA ನಡುವೆ ಮಾತುಕತೆ ಆದ ನಂತರ ಈ ಬೆಳವಣಿಗೆಯಾಗಿದೆ. ಎರಡು ರಾಷ್ಟ್ರಗಳ ಸಂಬಂಧಕ್ಕೆ ಮತ್ತೆ ಬೆಂಕಿ ಬೀಳೋ ಲಕ್ಷಣ ಕಾಣಿಸ್ತಾ ಇದೆ. ಹಾಗಿದ್ರೆ ದಿಢೀರ್ ಅಂತ ಕೆನಡಾ ಹೀಗೆ ಮಾಡಿದ್ದೇಕೆ? ಅಷ್ಟಕ್ಕೂ ಯಾರಿದು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್? 30 ವರ್ಷದ ಯುವಕನ ಗುಂಪು ಈಗ ಜಾಗತಿಕ ಉಗ್ರರ ಪಟ್ಟಿಗೆ ಸೇರ್ತಿರೋದೇಕೆ? ಸಲ್ಮಾನ್ ಖಾನ್ ರಿಂದ ಸಾಕಷ್ಟು ರಾಜಕಾರಣಿಗಳ ತನಕ ಎಲ್ಲರನ್ನ ಕೊಲ್ತೀವಿ ಅಂತ ಇವರು ಯಾಕೆ ಹೇಳೋದು? ಇವ್ರ ಬಗ್ಗೆ ಭಾರತ ಸರ್ಕಾರದ ನಿಲುವೇನು? ಬನ್ನಿ ಭಾರತದ ಒಳಗಿರೋ ಭಯಾನಕ ಗ್ಯಾಂಗ್ನ ಬಗ್ಗೆ ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಯಾವತ್ತೂ ಕೂಡ ಇಂತಹ ವಿಸ್ತೃತ ಮತ್ತು ನಿಖರ ಮಾಹಿತಿಗಾಗಿ ಮಸ್ತ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ಇಲ್ಲದೆ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಬನ್ನೀಗ ಶುರು ಮಾಡೋಣ. ಬಿಷ್ಣೋಯ್ ಗ್ಯಾಂಗ್ಗೆ ಉಗ್ರಪಟ್ಟ. ಲಷ್ಕರ್ ತಾಲಿಬಾನ್ ಗುಂಪಿಗೆ ಲಾರೆನ್ಸ್ ಟೀಮ್. ಸ್ನೇಹಿತರೆ, ಸೋಮವಾರ ಅಥವಾ ಸೆಪ್ಟೆಂಬರ್ 29ನೇ ತಾರೀಕು ಕೆನಡಾ ಸರ್ಕಾರ ಈ ಅಧಿಕೃತ ಆದೇಶ ಹೊರಡಿಸಿದೆ. ಭಾರತದ ಹೊರಗೆ ಕೆಲಸ ಮಾಡ್ತಿರೋ ಈ ಸಂಘಟನೆ ಕೆನಡಾದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸ್ತಾ ಇದ್ದು ಕೆನಡಾ ಜನರ ಜೀವಕ್ಕೆ ಅಪಾಯ ತರ್ತಾ ಇದೆ. ಅಲ್ಲದೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದೆ. ಕೆನಡಾದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಸುರಕ್ಷಿತವಾಗಿರೋ ಹಕ್ಕಿದ್ದು ಅದನ್ನ ಈ ಗುಂಪು ಉಲ್ಲಂಘಿಸ್ತಾ ಇದೆ. ಹೀಗಾಗಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಅನ್ನ ಉಗ್ರ ಪಟ್ಟಿಗೆ ಸೇರಿಸ್ತಾ ಇದ್ದೀವಿ ಅಂತ ಕೆನಡಾ ಹೇಳಿದೆ. ಹಾಗೆ ಇನ್ಮುಂದೆ ಈ ಗುಂಪು ಎಲ್ಲ ನಿರ್ಬಂಧಗಳನ್ನ ಫೇಸ್ ಮಾಡುತ್ತೆ. ಉಗ್ರ ನಿಗ್ರಹದ ಕಾರ್ಯಾಚರಣೆಯಂತೆ ಇದರ ವಿರುದ್ಧ ಕ್ರಮ ತಗೋತೀವಿ. ಈ ಗ್ಯಾಂಗ್ ಜೊತೆಗೆ ಸಂಬಂಧ ಹೊಂದಿದ್ರೆ, ಅವರಿಗೆ ಸಪೋರ್ಟ್ ಮಾಡಿದ್ರೆ, ಅವರಿಗೆ ಆಶ್ರಯ ಕೊಟ್ಟರೆ ನಿರ್ಬಂಧ ಹಾಕ್ತಿವೆ, ಅವರ ಆಸ್ತಿಯನ್ನ ಸೀಸ್ ಮಾಡ್ತಿವೆ. ಲಷ್ಕರ್, AQ, ತಾಲಿಬಾನ್, IS ಹೀಗೆ ಜಾಗತಿಕ ಉಗ್ರ ಸಂಘಟನೆಗಳ ರೀತಿಯಲ್ಲೇ ಇದನ್ನ ಕೂಡ ಟ್ರೀಟ್ ಮಾಡಲಾಗುತ್ತೆ ಅಂತ ಕೆನಡಾ ಸರ್ಕಾರ ಹೇಳಿದೆ. ಆ ಮೂಲಕ ಇದೇ ಮೊದಲ ಬಾರಿಗೆ ಭಾರತದಿಂದ ಹುಟ್ಟಿದ ಗ್ಯಾಂಗ್ಸ್ಟರ್ಗಳನ್ನ ಬೇರೊಂದು ರಾಷ್ಟ್ರ ಉಗ್ರ ಸಂಘಟನೆ ಅಂತ ಹೇಳಿ ಪಟ್ಟಿ ಮಾಡದಂತಾಗಿದೆ. ಹಾಗೆ ನೋಡಿದ್ರೆ ಈ ಹಿಂದೆ LTTEಯನ್ನು ಕೂಡ ಕೆನಡಾ ಉಗ್ರರ ಪಟ್ಟಿಗೆ ಸೇರಿಸಿತ್ತು. ಆದರೆ ಅದು ನಮ್ಮಲ್ಲಿ ಜಾಲ ಹೊಂದಿದ್ರೂ ಕೂಡ ಲಂಕಾ ಮೂಲದ ಸಂಘಟನೆಯಾಗಿತ್ತು. ಹಾಗೆ ಭಾರತವು ಇವ್ರನ್ನ ಉಗ್ರರ ಪಟ್ಟಿಗೆ ಸೇರಿಸಿತ್ತು. ಆದರೆ ಈಗ ಭಾರತದಲ್ಲಿ ಜಸ್ಟ್ ಗ್ಯಾಂಗ್ಸ್ಟರ್ಗಳು ಅಂತ ಕರೆಸ್ಕೊಂಡಿರೋ ಈ ಗುಂಪನ್ನ ನೇರವಾಗಿ ಭಯೋತ್ಪಾದಕರ ಪಟ್ಟಿಗೆ ಕೆನಡಾದಲ್ಲಿ ಸೇರಿಸಲಾಗಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಕೆನಡಾ ಈ ನಿರ್ಧಾರ ಮಾಡಿದ್ರೆ ನಾಳೆ ಅಮೆರಿಕದಲ್ಲೂ ಕೂಡ ಇದೇ ವಿಚಾರದಲ್ಲಿ ಇಂತಹ ನಿಲುವೆ ಬರಬಹುದು. ಯಾಕಂದ್ರೆ ಅಮೆರಿಕದಲ್ಲೂ ಈ ಗ್ಯಾಂಗ್ ಆಕ್ಟಿವ್ ಆಗಿದೆ ಅಂತ ಹೇಳಿ ಆರೋಪ ಇದೆ. ಅಮೆರಿಕ ಮಾಡ್ತು ಅಂದ್ರೆ ಅವರ ಹಿಂಬಾಲಕರೆಲ್ಲ ಸೇರಿದನ್ನ ಫಾಲೋ ಮಾಡ್ತಾರೆ. ಯುರೋಪಿಯನ್ ರಾಷ್ಟ್ರಗಳು, ಆಸ್ಟ್ರೇಲಿಯಾ, ಆಮೇಲೆ ಜಪಾನ್, ಈ ತರ. ಹೀಗಾಗಿ ಈ ನಿರ್ಧಾರ ತುಂಬಾ ಮಹತ್ವ ಪಡ್ಕೊಳ್ತಿದೆ. ಅದರಲ್ಲೂ 1 ವರ್ಷದ ಹಿಂದೆ ಇದೇ ಕೆನಡಾ ಸರ್ಕಾರ ಭಾರತ ಸರ್ಕಾರದ ಏಜೆಂಟ್ಗಳು ಈ ಗ್ಯಾಂಗ್ ಅನ್ನ ಯೂಸ್ ಮಾಡ್ಕೋತಿದ್ದಾರೆ ಅಂತ ಆರೋಪ ಮಾಡಿತ್ತು. ಭಾರತ ಪ್ರಾಕ್ಸಿಗಳ ಹಾಗೆ ಅವ್ರನ್ನ ಬಳಸ್ತಾ ಇದೆ. ಕೆನಡಾದಲ್ಲಿರೋ ಖಲಿಸ್ತಾನಿ ಬೆಂಬಲಿಗರನ್ನ ಟಾರ್ಗೆಟ್ ಮಾಡಿಕೊಂಡು ಇವರು ದಾಳಿ ಮಾಡ್ತಿದ್ದಾರೆ. ಕೆನಡಾದಲ್ಲಿ ರಕ್ತ ಹರಿಸ್ತಾ ಇದ್ದಾರೆ ಅಂತ ಕೆನಡಾ ಪೊಲೀಸರು ಹೇಳಿದ್ರು. ಇದನ್ನ ಭಾರತ ನಿರಾಕರಿಸಿದ್ರು ಕೂಡ ಕೆನಡಾ ಆರ್ಗ್ಯುಮೆಂಟ್ ಮಾಡ್ತಾನೆ ಇತ್ತು. ಇದು ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಈ ಗುಂಪೇ ಕಾರಣ ಅಂತ ಭಾರತದ ಮೇಲೆ ಆರೋಪ ಮಾಡಿತ್ತು. ಸಂಬಂಧ ಕೂಡ ಹದಗೆಡುವಂತೆ ಮಾಡಿತ್ತು. ಆದರೆ ಟ್ರುಡೂ ಹೋಗಿ ಮಾರ್ಕ್ ಕಾರ್ನಿ ಪ್ರಧಾನಿ ಆದ್ಮೇಲೆ ಕೆನಡಾ ಭಾರತ ಸಂಬಂಧ ಸರಿ ಹೋಗ್ತಾ ಬಂದಿತ್ತು. ಭಾರತದ NSA ಅಜಿತ್ ದೋವಾಲ್ ಅವರು ಕೆನಡಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜೊತೆಗೆ ದಿಲ್ಲಿಯಲ್ಲಿ ಮೀಟಿಂಗ್ ಮಾಡಿದ್ರು. ನಾವು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲ್ಲ, ನಾವು ಒನ್ ಇಂಡಿಯಾವನ್ನ ಮಾತ್ರ ಪರಿಗಣಿಸ್ತೀವಿ, ಖಲಿಸ್ತಾನಿಗಳಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಭಾರತ ಒಂದು ಯೂನಿಟ್, ಅದರ ಒಳಗಡೆ ಈ ಖಲಿಸ್ತಾನ ಇನ್ನೊಂದು ಯಾವುದನ್ನ ಅದನ್ನು ಮಾನ್ಯ ಮಾಡಲ್ಲ ಅಂತ. ಅದಾಗಿ 1 ವಾರದಲ್ಲೇ ಈ ನಿರ್ಧಾರ ಹೊರಬಿದ್ದಿದೆ. ಇರೋ ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,200 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25
ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಲಾರೆನ್ಸ್ ಬಿಷ್ಣೋಯ್ ಅನ್ನೋ ಡೆಡ್ಲಿ ಗ್ಯಾಂಗ್. ಸ್ನೇಹಿತರೆ, ಬಾಬಾ ಸಿದ್ದಿಕಿಯಿಂದ ಸಿಧು ಮುಸವಾಲ ತನಕ, ಸಲ್ಮಾನ್ ಖಾನ್ರಿಂದ ಕರಣಿ ಸೇನಾ ಪ್ರೆಸಿಡೆಂಟ್ ಸುಖದೇವ್ ಸಿಂಗ್ ತನಕ ಸಾಕಷ್ಟು ನಾಯಕರ ಹತ್ಯೆ ಹಿಂದೆ, ಹತ್ಯಾ ಪ್ರಯತ್ನದ ಹಿಂದೆ ಈ ಗ್ಯಾಂಗ್ ಹೆಸರಿದೆ. ಇವತ್ತು ಈ ಗ್ಯಾಂಗ್ನಲ್ಲಿ 700 ಶೂಟರ್ಸ್ ಇದ್ದಾರೆ. 700. ಪಂಜಾಬಲ್ಲೇ 300 ಕ್ರಿಮಿನಲ್ಗಳಿದ್ದಾರೆ. ಇದನ್ನು NIA ರಿಪೋರ್ಟ್ ಹೇಳುತ್ತೆ. ಕೆನಡಾದಿಂದ ಭಾರತದ ತನಕ ಇವರ ಜಾಲ ಹರಡಿದೆ. ಈ ಗ್ಯಾಂಗ್ ಎಷ್ಟು ಭಯಾನಕವಾಗಿದೆ ಅಂದರೆ, ನೀವು ಚಾಪೆಗಳಿಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಈ ಗುಂಪಿನ ನಾಯಕ ಲಾರೆನ್ಸ್ ಬಿಷ್ಣೋಯ್ ಜೈಲಲ್ಲಿ ಇದ್ದುಕೊಂಡೇ ವಿರೋಧಿಗಳನ್ನ ಹತ್ತಿಕ್ಕಿರೋ ಉದಾಹರಣೆ ಇದೆ. ಇದಕ್ಕೆಲ್ಲ ಈ ಸಿಮ್ ಸೇರಿ ಬೇರೆ ಬೇರೆ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿದ್ದಾರೆ. ಆದರೆ ಬಿಷ್ಣೋಯ್ ಹಿನ್ನೆಲೆ ನೋಡಿದ್ರೆ ಈತ ಈ ಲೆವೆಲ್ಗೆ, ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈತನಿಗೆ ಜಸ್ಟ್ 33 ವರ್ಷ. ಇವಾಗ 1992 ಬಾರ್ನ್, ಫೆಬ್ರವರಿ 12 ಈತನ ಹುಟ್ಟಿದ ದಿನ. ಈತ ಬೇಸಿಕಲಿ ಪಂಜಾಬ್ನ ಹುಡುಗ. ಶಾಲಾ ಕಾಲೇಜು ಎಲ್ಲವನ್ನ ನಾರ್ಮಲ್ ಹುಡುಗರ ಥರನೇ ಓದಿದ್ದ. ಆದರೆ 2007ರಲ್ಲಿ ಪಂಜಾಬ್ ಯೂನಿವರ್ಸಿಟಿಗೆ ಲಾ ಓದೋಕೆ ಸೇರಿಕೊಂಡಾಗ ಈತನ ಜೀವನ ಚೇಂಜ್ ಆಯಿತು. ಪುಸ್ತಕ ಹಿಡಿದು ಲಾ ಕೆಲಸ ಮಾಡಬೇಕಾಗಿತ್ತ ಈತ ಬಂದೂಕು ಹಿಡ್ಕೊಂಡು ಎಲ್ಲರನ್ನ ಬೆದರಿಸೋಕೆ ಶುರು ಮಾಡ್ದ. ಈತನ ಸ್ನೇಹಿತ ರಾಬಿನ್ ಬ್ರಾರ್ ಸೇರಿಕೊಂಡು ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಟೈಮ್ನಲ್ಲಿ ರಾಬಿನ್ ಹತ್ರ ಇದ್ದ ಲೈಸೆನ್ಸ್ಡ್ ಬಂದೂಕು ತಗೊಂಡು ಎದುರಾಳಿ ಮೇಲೆ ಗುಂಡು ಹಾರಿಸಿದ. ಇದರಿಂದ ಕೊಲೆ ಯತ್ನದ ಕೇಸಡಿಯಲ್ಲಿ ಈತ ಜೈಲಿಗೆ ಹೋದ. ಅದಾದಮೇಲೆ 2 ತಿಂಗಳು ಅಲ್ಲೇ ಇದ್ದು ಆಮೇಲೆ ಆಚೆ ಬಂದ. ಆ ಟೈಮ್ನಲ್ಲಿ ಕೆಲ ಉನ್ನತ ಅಪರಾಧಿಗಳೊಂದಿಗೆ ಈತನಿಗೆ ಸಂಪರ್ಕ ಸಿಗುತ್ತೆ ಅಂತ ಹೇಳ್ತಾರೆ. ಇದಾದಮೇಲೆ 2010ರಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಅಧ್ಯಕ್ಷ ಆಗಬೇಕು ಅಂತ ಮತ್ತೆ ಎಲೆಕ್ಷನ್ ನಿಂತ್ಕೊಂಡ. ಆದರೆ ಅವಾಗ ಸೋಲಾಗುತ್ತೆ. ಪರಿಣಾಮ ಬಿಷ್ಣೋಯ್ ಮತ್ತು ಅವರ ಫ್ರೆಂಡ್ಸ್ ಸೇರಿಕೊಂಡು ಗೆದ್ದ ಅಭ್ಯರ್ಥಿಯನ್ನು ಹೊಡಿತಾರೆ. ಆಮೇಲೆ ಮತ್ತೆ ಜೈಲಿಗೆ ಹೋಗ್ತಾರೆ. ಆಮೇಲೆ 2011ರಲ್ಲಿ ಮತ್ತೆ ಅದೇ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಅದರಲ್ಲಿ ಅಪರೂಪಕ್ಕೆ ಗೆಲುವು ಕೂಡ ಸಿಗುತ್ತೆ. ಇದೇ ಟೈಮ್ನಲ್ಲಿ ಗೋಲ್ಡಿ ಬ್ರಾರ್ ಜೊತೆಗೆ ಸಂಪರ್ಕ ಆಗುತ್ತೆ. ಈ ಗೋಲ್ಡಿ ಬ್ರಾರ್ ಅಷ್ಟೊತ್ತಿಗೆ ನಟೋರಿಯಸ್ ದರೋಡೆಕೋರ ಆಗಿದ್ದ. ಕೊಲೆ ಯತ್ನದ ಕೇಸ್ ಕೂಡ ಇತ್ತು. ಈ ಬಿಷ್ಣೋಯ್ ಗ್ಯಾಂಗ್ನಲ್ಲಿ ಸೀನಿಯರ್ ಕೂಡ ಹೌದು. ಸೊ ಇವರಿಬ್ರು ಒಟ್ಟಿಗೆ ಸೇರ್ಕೊಂಡು ಗ್ಯಾಂಗ್ ಕಟ್ಕೊಳ್ತಾರೆ. ಆಮೇಲೆ 2012ರಲ್ಲಿ ಬಿಷ್ಣೋಯ್ ಡಿಗ್ರಿ ಪಡ್ಕೊಳ್ತಾನೆ. ನೆಕ್ಸ್ಟ್ ಈ ಟೈಮ್ನಲ್ಲಿ ಹರಿಯಾಣದ ದರೋಡೆಕೋರ ಸಂಪತ್ ನೆಹ್ರಾ ಮತ್ತು ಗೋಲ್ಡಿ ಬ್ರಾರ್ ಟೀಮ್ ಜೊತೆಯಾಗುತ್ತೆ. ಇಬ್ರು ಸೇರಿ ದೇಶದ ಟಾಪ್ ಮುಖಗಳನ್ನು ಹೊಡೆಯೋಕೆ ಸಂಚು ಹಾಕ್ತಾರೆ. ಈ ಮಧ್ಯೆ ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಈತ ಕೊಲೆಗೆ ಆರ್ಡರ್ ಕೊಟ್ಟು ಸುದ್ದಿಯಾಗುತ್ತೆ. ತನ್ನ ಸ್ನೇಹಿತನ ಸಂಬಂಧಿಯ ವಿರುದ್ಧ ಸ್ಪರ್ಧೆ ಮಾಡಿದ್ದವನನ್ನ ಕೊಲ್ಲಿ ಅಂತ ಹೇಳ್ತಾನೆ. ಅಲ್ಲದೆ 2013ರಲ್ಲಿ ಪಂಜಾಬ್ನ ಮುಕ್ತಸರ್ನಲ್ಲಿರೋ ಸರ್ಕಾರಿ ಕಾಲೇಜಿನಲ್ಲಿ ಬಿಷ್ಣೋಯ್ ಬೆಂಬಲಿತ ಅಭ್ಯರ್ಥಿ ಸೋತು ಹೋಗ್ತಾನೆ. ಆಗ ಗೆದ್ದ ಅಭ್ಯರ್ಥಿಯನ್ನು ಮುಗಿಸಿ ಅನ್ನೋ ಆದೇಶ ಕೊಡ್ತಾನೆ. ಇದರ ಮುಂದುವರಿದ ಭಾಗವಾಗಿ 2018ರಲ್ಲಿ ಇದೇ ಗುಂಪಿನ ನೆಹ್ರಾ ನಟ ಸಲ್ಮಾನ್ ಖಾನ್ ಕೊಲ್ಲೋಕೆ ಮುಂಬೈಗೆ ಪ್ರಯಾಣ ಮಾಡ್ತಾನೆ. ಆದರೆ ಅದು ಸಾಧ್ಯ ಆಗಲ್ಲ. ಸಿಧು ಮೂಸೇವಾಲನನ್ನ ಕೂಡ ಹತ್ಯೆ ಮಾಡಲಾಗುತ್ತೆ. ಈ ಹತ್ಯೆ ಟೈಮ್ನಲ್ಲಿ ಇದೇ ಸಲ್ಮಾನ್ ಖಾನ್ ಮೇಲೆ ದಾಳಿ ನಡೆಸೋಕೆ 2ನೇ ಪ್ಲಾನ್ ಆಗುತ್ತೆ. ಅಲ್ಲೂ ಅದು ಫೇಲ್ ಆಗುತ್ತೆ. ಇದಾದಮೇಲೆ 3ನೇ ಸಲ ಪನ್ವೇಲ್ನಲ್ಲಿರೋ ಸಲ್ಮಾನ್ ಖಾನ್ ಅವರ ಫಾರ್ಮ್ ಹೌಸ್ಗೆ ಗುಂಡು ಹಾರಿಸೋ ಪ್ಲಾನ್ ಆಗುತ್ತೆ. ಆದರೆ ಈ ಮಾಹಿತಿ ಮೊದಲೇ ಪೊಲೀಸರಿಗೆ ಗೊತ್ತಿದ್ದರಿಂದ ಅದು ಕೂಡ ಫೇಲ್ ಆಗುತ್ತೆ. ಇಲ್ಲಿ ಕೆಲವರು ಸಲ್ಮಾನ್ ಖಾನ್ ಮೇಲೆ ಇಷ್ಟೊಂದು ದ್ವೇಷ ಯಾಕೆ ಅನ್ನೋ ಪ್ರಶ್ನೆ ಬರ್ಬೋದು. ಅಂದಹಾಗೆ ಈ ಬಿಷ್ಣೋಯ್ ಗ್ಯಾಂಗ್ಗೆ ದಶಕಗಳ ಸೇಡಿದೆ. ಬಿಷ್ಣೋಯ್ ಅನ್ನೋದು ಪ್ರಕೃತಿಯನ್ನು ಪೂಜಿಸೋ ಒಂದು ಸಮುದಾಯ. ಅದರಲ್ಲೂ ಕೃಷ್ಣ ಮೃಗಗಳನ್ನು ಇವರು ಕೊಲ್ಲಬಾರ್ದು ಅಂತ ಹೇಳ್ತಾರೆ. ಆದರೆ 1998ರಲ್ಲಿ ಸಿನಿಮಾ ಶೂಟಿಂಗ್ ಇದ್ದಾಗ ರಾಜಸ್ಥಾನದಲ್ಲಿ ಸಲ್ಮಾನ್ ಖಾನ್ ಮೋಜಿಗಾಗಿ 2 ಕೃಷ್ಣ ಮೃಗಗಳನ್ನ ಕೊಂದ ಆರೋಪ ಇತ್ತು. ಸೊ ಅಂದಿನಿಂದ ಸಲ್ಮಾನ್ ಖಾನ್ ಮುಗಿಸ್ತೀವಿ ಅಂತ ಈ ಗ್ಯಾಂಗ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಸಲ್ಮಾನ್ ಖಾನ್ಗೆ ಆಪ್ತ ಅಂತ NCP ನಾಯಕ ಬಾಬಾ ಸಿದ್ದಿಕಿಯನ್ನ ಕೂಡ ಹತ್ಯೆ ಮಾಡಿದ್ರು. ಜೈಲಲ್ಲಿ ಇದ್ಕೊಂಡೇ ಈ ಗ್ಯಾಂಗ್ನ ಲೀಡರ್ ಕೆಲಸ ಮಾಡ್ತಿದ್ದಾನೆ. ಇದೇ ಕಾರಣಕ್ಕೆ ಲಾರೆನ್ಸ್ ಬಿಷ್ಣೋಯ್ನನ್ನ 3 ಸಲ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಮೊದಲು ಭರತ್ಪುರ್ ಜೈಲು, ಆಮೇಲೆ ತಿಹಾರ್ ಜೈಲು, ನಂತರ ಸಬರ್ಮತಿ ಜೈಲಿಗೆ ಹಾಕಿದ್ರು. ಆದರೆ ಈತನ ಚಟುವಟಿಕೆಗಳು ಇನ್ನೂ ನಿಂತಿಲ್ಲ. ಬರೀ ಇಷ್ಟೇ ಅಲ್ಲ, ಕೆನಡಾದಲ್ಲೂ ಈತನ ನೆಟ್ವರ್ಕ್ ಇದೆ. 2023ರ ಸೆಪ್ಟೆಂಬರ್ನಲ್ಲಿ ಕೆನಡಾದ ವೆನಿಪೆಗ್ನಲ್ಲಿ ಭಾರತದ ವಾಂಟೆಡ್ ಲಿಸ್ಟ್ನಲ್ಲಿದ್ದ ಉಗ್ರಗಾಮಿ ಸುಖದೂಲ್ ಸಿಂಗ್ ಗುಂಡಿನ ದಾಳಿಗೆ ಮೃತಪಟ್ಟಿದ್ದ. ಇದರ ಹೊಣೆಯನ್ನು ಬಿಷ್ಣೋಯ್ ಗ್ಯಾಂಗ್ ಹೊತ್ಕೊಳ್ತು. ಈತ ಮಾದಕ ವಸ್ತುಗಳ ವ್ಯಸನಿಯಾಗಿದ್ದ. ಆತ ಮಾಡಿರೋ ಪಾಪಗಳಿಗೆ ನಾವು ಶಿಕ್ಷೆ ಕೊಡ್ತಾ ಇದೀವಿ ಅಂತ ಗ್ಯಾಂಗ್ ಹೇಳಿಕೊಳ್ತು. ಅದಕ್ಕೂ ಕೆಲ ದಿನಗಳ ಮುಂಚೆ 2023ರ ಜೂನ್ನಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ನಡೆದಿತ್ತು. ಅದನ್ನ ಇದೇ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಮಾಡಿದೆ ಅಂತ ಹೇಳಲಾಯಿತು. ಇಲ್ಲಿ ಭಾರತ ವಿರೋಧಿ ಉಗ್ರರನ್ನ ಕೆನಡಾದಲ್ಲಿ ಯಾರು ಸಾಯಿಸ್ತಿದ್ದಾರೆ, ಯಾಕೆ ಸಾಯಿಸ್ತಿದ್ದಾರೆ ಸ್ಪಷ್ಟ ಇಲ್ಲ. ಅದು ಗ್ಯಾಂಗ್ ವಾರ್ ಅಂತ ಅನೇಕ ತನಿಖಾ ಸಂಸ್ಥೆ ವರದಿಗಳು ಹೇಳ್ತಿವೆ. ಆದರೆ ಜಸ್ಟಿನ್ ಟ್ರುಡೂ PM ಆಗಿದ್ದಾಗ ಕೆನಡಾದಲ್ಲಿ ಇದನ್ನ ಭಾರತದ ತಲೆ ಕಟ್ಟಿದ್ರು. ಬಿಷ್ಣೋಯ್ ಗ್ಯಾಂಗ್ ಜೊತೆಗೆ ಸೇರಿಕೊಂಡು ಭಾರತ ಸರ್ಕಾರ ಕೆನಡಾದಲ್ಲಿ ಖಲಿಸ್ತಾನಿಗಳನ್ನು ಹತ್ಯೆ ಮಾಡ್ತಿದೆ ಅನ್ನೋ ಆರೋಪ ಮಾಡಿತ್ತು. ಆದರೆ ಭಾರತ ಸರ್ಕಾರ ಇದನ್ನು ತೀವ್ರವಾಗಿ ಖಂಡಿಸಿತು. ಸಾಕ್ಷ್ಯ ಕೊಟ್ಟು ಮಾತನಾಡಿ ಅಂತ ಹೇಳ್ತು. ಇದೇ ವೇಳೆ ಈ ಕೇಸ್ ಸಂಬಂಧ ಕೆನಡಾ ಸರ್ಕಾರ ಭಾರತದ ಹೈಕಮಿಷನರ್ ಸಂಜಯ್ ವರ್ಮಾ ಸೇರಿ ಕೆಲ ಪ್ರಮುಖ ರಾಜತಾಂತ್ರಿಕರ ವಿಚಾರಣೆ ನಡೆಸಬೇಕು ಅಂತ ಕೂಡ ಕೇಳಿಕೊಂಡಿತ್ತು. ನಂತರ ರಾಜತಾಂತ್ರಿಕ ಸಂಬಂಧ ಕೂಡ ಹದಗೆಟ್ಟಿತ್ತು. ಆದರೆ ಮಾರ್ಕ್ ಕಾರ್ನಿ ಅಧಿಕಾರಕ್ಕೆ ಬಂದ ಮೇಲೆ ಇದರಲ್ಲಿ ಸ್ವಲ್ಪ ಸುಧಾರಣೆಯಾಗಿತ್ತು. ಆದರೆ ಈಗ ಉಗ್ರ ಸಂಘಟನೆ ಅಂತ ಗುರುತಿಸಿದ್ದಾರೆ. ಈ ಮೂಲಕ ಕೆನಡಾ ಭಾರತಕ್ಕೆ ಹೊಸ ತಲೆನೋವು ತರೋ ರೀತಿ ಕಾಣಿಸ್ತಾ ಇದೆ. ಭಾರತಕ್ಕೆ ತಲೆನೋವು ಯಾಕೆ?
ಇಲ್ಲಿ ಕೆನಡಾದ ಈ ನಿರ್ಧಾರ ಭಾರತದ ಪಾಲಿಗೆ ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಹೇಗೆ ಅಂತ ಹೇಳ್ತೀವಿ. ಇಲ್ಲಿ ಕೆನಡಾ ಪೊಲೀಸರು ಇವರೆಲ್ಲ ಭಾರತದ ಏಜೆಂಟ್ಗಳು, ಸರ್ಕಾರಿ ಏಜೆಂಟ್ಗಳು ಅಂತ ಆರೋಪ ಮಾಡ್ತಿದ್ದಾರೆ. ಆದರೆ ವಿಷಯ ಏನು ಅಂದರೆ ಭಾರತ ಸರ್ಕಾರ ಕೂಡ ಇವರಿಗೆ ವಿರೋಧಿ. ವಿದೇಶದಲ್ಲಿ ಕೆಲಸ ಕೊಡಿಸೋದಾಗಿ ಹೇಳಿ ಯುವಕರನ್ನ ಗ್ಯಾಂಗ್ ರಿಕ್ರೂಟ್ ಮಾಡಿಕೊಂಡು ಭಾರತದ ಯುವಕರ ದಿಕ್ಕು ತಪ್ಪಿಸ್ತಾ ಇದೆ. ಅಷ್ಟೇ ಅಲ್ಲ, ಖಲಿಸ್ತಾನಿಗಳೊಂದಿಗೆ ಲಿಂಕ್ ಹೊಂದಿರೋ ಆರೋಪವನ್ನು ಕೂಡ ಭಾರತ ಸರ್ಕಾರ ಮಾಡುತ್ತೆ. ಖಲಿಸ್ತಾನ್ ಉಗ್ರ ಹರ್ವಿಂದರ್ ಸಿಂಗ್ ರಿಂಡಾ ಇವರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿತ್ತು. ಇದೇ ಬಿಷ್ಣೋಯ್ ಶೂಟರ್ಗಳನ್ನು ಬಳಸಿ ಪಂಜಾಬ್ನಲ್ಲಿ ಟಾರ್ಗೆಟೆಡ್ ಹತ್ಯೆಗಳನ್ನು ಮಾಡಲಾಗ್ತಿದೆ ಅಂತ ಹೇಳಿ ಭಾರತ ಆರೋಪಿಸಿದೆ. ಹಾಗೆ ಕೆನಡಾ ಈ ಗ್ಯಾಂಗ್ ಅನ್ನ ಶಿಕ್ಷಿಸಿದ್ರೆ ನಮಗೂ ಒಳ್ಳೆಯದು ಅಂತ ಭಾರತ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದೆ. ಇನ್ನು NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ UAP ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಈ ಗ್ಯಾಂಗ್ ಸದಸ್ಯರ ಮೇಲೆ ಕೇಸ್ ಕೂಡ ದಾಖಲು ಮಾಡಿದೆ. ಬಿಷ್ಣೋಯ್ ಮೇಲೆ 75 ಕೇಸ್ ಇದೆ. ಜೊತೆಗೆ ಈ ಟೀಮ್ ರೌಡಿಸಂ ಜೊತೆಗೆ ಅಕ್ರಮವಾಗಿ ನಶಾ ಪದಾರ್ಥ, ಮದ್ಯ ಸಾಗಾಣಿಕೆ, ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಎಲ್ಲವನ್ನ ಮಾಡುತ್ತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಳ್ಳ ವ್ಯವಹಾರ ಮಾಡುತ್ತೆ. ಹವಾಲಾ ಚಟುವಟಿಕೆ ನಡೆಸುವ ಮೂಲಕ ಇಲ್ಲಿನ ಆರ್ಥಿಕತೆಗೂ ದೊಡ್ಡ ಬೆದರಿಕೆ ಒಡ್ತಾ ಇದೆ. ಇವತ್ತು ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ, ದಿಲ್ಲಿ, ರಾಜಸ್ಥಾನ್, ಜಾರ್ಖಂಡ್ ಹೀಗೆ ಸಾಕಷ್ಟು ಕಡೆ ಹತ್ಯಾ ಪ್ರಯತ್ನಗಳನ್ನ ಮಾಡುವ ಮೂಲಕ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆ ಅನ್ನೋ ಆರೋಪಗಳನ್ನ ಹೊತ್ತಿದ್ದಾರೆ. ಜೊತೆಗೆ ಇವರಿಗೆ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಗೋಲ್ಡಿ ಬ್ರಾರ್ ಗ್ಯಾಂಗ್ ಸಕಲ ರೀತಿಯಲ್ಲೂ ಹೆಲ್ಪ್ ಮಾಡುತ್ತೆ. ಈ ಬಿಷ್ಣೋಯ್ ಗ್ಯಾಂಗ್ ನಲ್ಲಿ ದೇಶಾದ್ಯಂತ 700 ಶೂಟರ್ಸ್ ಕೆಲಸ ಮಾಡ್ತಿದ್ದಾರೆ ಅಂತ NIA ಚಾರ್ಜ್ ಶೀಟೇ ರಿವೀಲ್ ಮಾಡಿದೆ. ಒಂದು ಸಣ್ಣ ಸೇನಾ ತುಕಡಿ ಕಟ್ಕೊಂಡಂಗಾಗಿದೆ. 33 ವರ್ಷದ ಒಬ್ಬ ಹುಡುಗ. ಸೊ ಭಾರತಕ್ಕೂ ಕೂಡ ಇವರು ವಾಂಟೆಡ್ ಅನ್ನೋದು ಭಾರತದ ನಿಲುವು ಕೂಡ ಆಗಿದೆ. ಇತ್ತೀಚೆಗೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಆಯಿತು. ಗೋಲ್ಡಿ ಬ್ರಾರ್ ಗ್ಯಾಂಗ್ ನ ಸದಸ್ಯರು ಅಂತ ಹೇಳಲಾಯಿತು. ದಿಶಾ ಪಟಾಣಿ ಮನೆ ಮೇಲೆ ಗುಂಡು ಹಾರಿಸಿದಂತಹ ಗ್ಯಾಂಗ್, ಅವ್ರನ್ನ ಬೆದರಿಸಿದಂತಹ ಗ್ಯಾಂಗ್, ಅವ್ರನ್ನ ಉತ್ತರ ಪ್ರದೇಶದ ಯೋಗಿ ಸರ್ಕಾರವೇ ಎನ್ಕೌಂಟರ್ ಮಾಡಿತ್ತು, ಹೊಡೆದು ಹಾಕಿತ್ತು. ಸೊ ಈ ರೀತಿ ಗೋಲ್ಡಿ ಬ್ರಾರ್ ಗ್ಯಾಂಗ್, ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಇವರು ಭಾರತದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಆಗಾಗ ಚಾಲೆಂಜ್ಗಳನ್ನ ಹೊಡ್ತಾ ಇರ್ತಾರೆ. ಭಾರತ ಸರ್ಕಾರ, ಹಲವು ರಾಜ್ಯಗಳ ಸರ್ಕಾರಗಳು ಕೂಡ ಇವ್ರನ್ನ ಹುಡುಕ್ತಾ ಇರ್ತಾರೆ. ಈ ಗ್ಯಾಂಗ್ನವ್ರನ್ನ ವಾಂಟೆಡ್ ಲಿಸ್ಟ್ ನಲ್ಲಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಕೆನಡಾ ಮಾಡಿದ್ದನ್ನ ಭಾರತ ವೆಲ್ಕಮ್ ಕೂಡ ಮಾಡಿದೆ. ಆದರೆ ಸ್ನೇಹಿತರೆ, ಕೆನಡಾ ಇದನ್ನೇ ಬಳಸ್ಕೊಂಡು ಖಲಿಸ್ತಾನಿಗಳ ವಿಚಾರದಲ್ಲಿ ಭಾರತ ಅವರಿಗೆ ಪ್ರೆಷರ್ ಹಾಕಿದ್ರೆ, ನೀವು ಫಸ್ಟ್ ಇವ್ರು ನಮಗೆ ಕೊಡಿ, ಲಾರೆನ್ಸ್ ಬಿಷ್ಣೋಯ್ ಇಲ್ಲಿಗೆ ಕೊಡಿ, ಈ ಗ್ಯಾಂಗ್ ಮೇಲೆ ಆಕ್ಷನ್ ತಗೊಳ್ಳಿ, ನಮ್ಮಲ್ಲಿ ಇವ್ರು ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ ಅಂತ ಹೇಳಿ ಈ ಆರೋಪಕ್ಕೆ ಈ ಆರೋಪ ಅಂತ ಹೇಳಿ ಇಟ್ಟು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ, ಖಲಿಸ್ತಾನಿಗಳನ್ನು ಸಾಕಿ ಸಲಹಿದ್ರೆ ಅದು ಭಾರತಕ್ಕೆ ಚಾಲೆಂಜ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ಮಾಹಿತಿ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮಸ್ಮಗ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನಲ್ಲಿ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.